ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಮಗು ಕಳ್ಳತನ, ಪಕ್ಕದ ವಾರ್ಡ್ನಲ್ಲಿ ಪತ್ತೆ. ಕಳ್ಳಿಯ ಹೆಡೆಮುರಿ ಕಟ್ಟಲು 3 ಪೊಲೀಸ್ ತಂಡ ರಚನೆ. ಎಎಸ್ಪಿ ಮಹಂತೇಶ್ ಜಿದ್ದಿ ಅವರ ನೇತೃತ್ವದಲ್ಲಿ 3 ತಂಡ ರಚನೆ. ಜಿಲ್ಲಾಸ್ಪತ್ರೆಯಲ್ಲಿನ ಮತ್ತು ಸುತ್ತಮುತ್ತಲಿನ ಸಿಸಿಟಿವಿ ಪರಿಶೀಲನೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ದಿನದ ಹೆಣ್ಣು ಮಗುವನ್ನ ನರ್ಸ್ ವೇಷಧಾರಿಯೊಬ್ಬಳು ಬಂದು ಅಪಹರಿಸಿದ ಘಟನೆ ನಡೆದಿದೆ. ವಿಷಯ ತಿಳಿದ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಮರನಾಥ್ ರೆಡ್ಡಿರವರು ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಕಂದಮ್ಮನ ತಾಯಿ ಮಾಬೂಬಿಯವರಿಗೆ ಸಮಾಧಾನ ಹೇಳಿ ಪರಿಶೀಲನೆ ನಡೆಸಿದರು. ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಹಂತೇಶ್ ಜಿದ್ದಿ ನೇತೃತ್ವದಲ್ಲಿ 3 ಪೊಲೀಸ್ ತಂಡಗಳ ರಚನೆ ಮಾಡಿ ಜಿಲ್ಲಾಸ್ಪತ್ರೆಯಲ್ಲಿನ ಮತ್ತು ಸುತ್ತಮುತ್ತಲಿನ ಸಿಸಿಟಿವಿ ಪರಿಶೀಲನೆ ನಡೆಸಿದರು. ಅಷ್ಟರಲ್ಲೇ ಪಕ್ಕದ ವಾರ್ಡ್ನಲ್ಲಿ ಹೆಣ್ಣು ಕಂದಮ್ಮ ಪತ್ತೆಯಾಗಿದ್ದು ಮಗುವಿನ ತಂದೆ ತಾಯಿ ನಿಟ್ಟುಸಿರು ಬಿಡುವಂತಾಗಿದೆ. ನಾಪತ್ತೆಯಾದ ಕೆಲವೇ ನಿಮಿಷಗಳಲ್ಲಿ ಮಗುವನ್ನ ಪತ್ತೆ ಮಾಡಿ ತಾಯಿಯ ಮಡಿಲಿಗೊಪ್ಪಿಸಿದ ಪೊಲೀಸರ ಕರ್ತವ್ಯ ನಿಷ್ಠೆಗೆ ಎಲ್ಲರೂ ಶಹಬಾಷ್ಗಿರಿ ಕೊಡುತ್ತಿದ್ದಾರೆ. ವರದಿ ಹನುಮಂತ ಹೈಹೊಳೆ. ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ಶ್ರೀಮತಿ ಮೈಬೂಬಿ ನದಾಫ್ ಮನೆ ಬಂದು ಬದಾಮಿ ಇಲ್ಲಿ ಬಾಗಲಕೋಟೆಗೆ ಅವರು ಸುಮಾರು 2 ತಿಂಗಳಿಂದಲೂ ಕೂಡ ಬಾಗಲಕೋಟೆಯಲ್ಲಿ ಅವ್ರ ಮನೆ ಇರೋದ್ರಿಂದ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಬಂದಿದ್ದಾರೆ. ನಿನ್ನೆ ಡೇಟು ಕೊಟ್ಟಿದ್ದಾರೆ ಡೆಲಿವರಿಗೆ. ಸುಮಾರು 5 ಗಂಟೆ 17 ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ. ಡೆಲಿವರಿ ಆದ ನಂತರ ಇಲ್ಲೊಬ್ರು ಬಂದು ಅನ್ನೋನು ಲೇಡಿ ಅವರಿಗೆ ಒಂದು ಪರಿಚಯ ಮಾಡ್ಕೊಂತಿದ್ದಾರೆ. ನಾನು ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ, ಏನಾದರೂ ನಿಮಗೆ ಎಮರ್ಜೆನ್ಸಿ ಇತ್ತು ನನಗೆ ಅಟೆಂಡ್ ಮಾಡ್ತೀನಿ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಆನಂತರ ಮತ್ತೆ ಪುನಃ 7-15 ಗಂಟೆಗೆ ಬಂದಿದ್ದಾರೆ. ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ. ಅವ್ರದ್ದು ಯಾರು ಶ್ರೀಮತಿ ಮೈಬೂಬಿ ನದಾಫ್ ಇದ್ದಾರೆ, ಅವ್ರದ್ದು ಸಿಸ್ಟರ್ ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ. ಅವ್ರ ಸಿಸ್ಟರ್ ಕೂಡ ಅವರು ಮಾತಾಡಿದ್ದಾರೆ. ಆ ನಂತರದಲ್ಲಿ ಬೆಳಗಿಂದು ಜಾವ ಸುಮಾರು ಅಂದಾಜು 4 ಗಂಟೆ 15 ನಿಮಿಷಕ್ಕೆ ಬಂದು ಮಗುಗೆ ನೆಬಲೈಸೇಷನ್ ಕಫ ಗಟ್ಟಿಯಾಗಿದೆ, ನೆಬಲೈಸೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಮಗುನ ಒಂದು ಬಟ್ಟೆಯಲ್ಲಿ ಸುತ್ತಕೊಂಡು ತಗೊಂಡೋಗಿರ್ತಕ್ಕಂಥದ್ದಿದೆ. ಈ ಸಂಬಂಧವಾಗಿ ಆಲ್ರೆಡಿ ನಾವು ನವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಎಲ್ಲ ಎಂಗಳಿಂದ ಆಲ್ರೆಡಿ ನಾವು ಈಗ 3 ಟೀಮು ಮಾಡ್ಕೊಂಡಿದ್ವಿ. ಮತ್ತು ನಮ್ಮ SNSP ಮಹಂತೇಶ್ ಜಿದ್ದಿ ಅವ್ರ ನೇತೃತ್ವದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದೀವಿ. ಏನೇನು ಸಾಕ್ಷ್ಯಾಧಾರಗಳಿದ್ದಾವೆ ಮತ್ತು ಕ್ಲೂ ಇದಾವೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಪ್ರಕರಣವನ್ನು ಬೇಗ ಪತ್ತೆ ಹಚ್ಚೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಈಗ CCTV ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಇದರಲ್ಲಿ ಆರೋಗ್ಯ ಇಲಾಖೆದ್ದು ಈ ಹಾಸ್ಪಿಟಲ್ ಇರ್ತಕ್ಕಂಥದ್ದು CCTV ಮತ್ತು ನಮ್ಮದು ಸರ್ಕಾರದಿಂದ BTDಯಿಂದ ಆಗಿರ್ತಕ್ಕಂಥದ್ದು CCTV ಪರಿಶೀಲನೆ ಮಾಡ್ತಾ ಇದ್ವಿ. ಒಟ್ಟು ಬೇಗನೆ ಪತ್ತೆ ಹಚ್ಚೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮತ್ತು ಪತ್ತೆ ಹಚ್ಚತಕ್ಕಂಥದ್ದು ಸಾಧ್ಯತೆಯನ್ನು ನಾವು 100% ಮಾಡಿಕೊಡ್ತೀವಿ. ಅಂದರೆ ಇವ್ರಿಗೆ ಪರಿಚಯ ಇದ್ದವರು ಅಥವಾ ಇವ್ರ ಮೇಲೆ ದ್ವೇಷ ಇದ್ದವರು ಏನಾದರೂ ಮಾಡಿರ್ತಕ್ಕಂಥ ಈಗ ಇಲ್ಲಿವರೆಗೂ ಕೂಡ ಅವರು ಮನೆಯವ್ರನ್ನು ಕೇಳಿದ್ರೆ ನಮಗೇನು ಪರಿಚಯ ಇಲ್ಲ ಅವರು ಅಂತ ಹೇಳ್ತಾರೆ.
ಸೊ ಅವರಾಗಿ ಲೇಡಿನೇ ಬಂದು ಪರಿಚಯ ಮಾಡ್ಕೊಂಡಿದ್ದಾಳೆ. ಮೊದಲು ಸಾರಿಯಲ್ಲಿ ಬರ್ತಾರೆ, ನಂತರದಲ್ಲಿ 7-15 ಗಂಟೆಗೆ ಸಲ್ವಾರ್ ಹಾಕೊಂಡು ಬಂದಿರ್ತಾಳೆ, ಮತ್ತು ಬೆಳಿಗ್ಗೆ ಜಾವ ನೈಟಿ ಹಾಕೊಂಡು ಒಂದು ಮೇಲೆ ಸ್ವೆಟರ್ ಹಾಕೊಂಡು ಬಂದಿರತಕ್ಕಂಥದ್ದು ಇದೆ. ಸೊ ಏನು ಇಲ್ಲಾದರೂ ಇರತಕ್ಕಂಥದ್ದು, ಮತ್ತು ನಾವು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ಸು ಎಲ್ಲನೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮತ್ತು ಈ ಹಿಂದೆ ಪ್ರಕರಣಗಳು ಏನಾದರೂ ವರದಿಯಾಗಿದ್ದು ಜಿಲ್ಲೆಯಿಂದ ಕೂಡ ಮಾಹಿತಿಗಳು ಹಾಕ್ಕೊಳ್ತಾ ಇದ್ದೀವಿ. ಸೊ ಇದನ್ನು ಸ್ವಲ್ಪ ಕೆಲವೊಂದು ಕ್ಲೂ ಮೇಲ್ನೋಟಕ್ಕೆ ಸ್ವಲ್ಪ ಕ್ಲೂ ಇದೆ. ಸೊ ಅದ್ರ ಮೇಲೆ ನಾವು ಪತ್ತೆ ಹಚ್ಚತಕ್ಕಂಥದ್ದು ಮಾಡ್ತೀವಿ. ಅಂದರೆ ಮಗುವಿನ ಕಳ್ಳಿ ಎನ್ನುವಂಥ ರೀತಿಯಲ್ಲಿ ಮತ್ತು ಅದು ಏನೂ ಗೊತ್ತಾಗಿಲ್ಲ ಇನ್ನು. ಈಗ ಸದ್ಯ ಈಗಲೇ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ, ಮತ್ತು ಇನ್ನೂ ಸ್ವಲ್ಪ ನಾವು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಬೈ ಈವ್ನಿಂಗು